ಹಿಂದುಳಿದವರಿಗೆ ವಿರೋಧಿಗಳು ಟಿಕೆಟ್ ಕೊಡೋಕೆ ಯೋಗ್ಯತೆ ಇಲ್ಲ ನಿಮಗೆ. ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಕೊಟ್ಟಿದ್ದೀವಿ, ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ನೋಡಿ. ಒಂದು ಕ್ಷೇತ್ರದಲ್ಲಿ 9 ಜನ MLA ಇದ್ದಾರೆ, 2 ಮಂತ್ರಿಗಳಿದ್ದಾರೆ, ಸ್ಪೀಕರ್ ಇದ್ದಾರೆ, ಚೀಫ್ ವಿಪ್ ಇದ್ದಾರೆ, ರಾಜ್ಯಸಭಾ ಮೆಂಬರ್ ಇದ್ದಾರೆ, 4 ಜನ MLC-ಗಳಿದ್ದಾರೆ. ನೀವು ಸಾಕ್ಷಿ, ನಾವು ಸಾಕ್ಷಿ. ಕಳೆದ ಒಂದು 15 ವರ್ಷದಿಂದ ನಾವು ಪ್ಯಾನಲ್ ಅಲ್ಲಿ ಡಿಸ್ಕಷನ್ ಮಾಡ್ತಿದ್ದೀವಿ. ಸಾಬ್ರು ಈ ಲೆವೆಲ್ಗೆ ಒಂದು ಟಿಕೆಟ್ ಕೇಳಿದ್ದಿದೆ ಫಸ್ಟ್ ಟೈಮ್. ಈ ಲೆವೆಲ್ ಕೇಳಿದ ಕೊಡಿ ಅಂತ ಕೊಟ್ಟಿದ್ರು ಪರಿಗಣಿಸಲೇ ಇಲ್ಲ. ಕೇಳಿದವ್ರ ಮೇಲೇನೆ ತಿರ್ಗಾ ಆಕ್ಷನ್ ತಗೊಂಡ್ರಿ, ಕೇಳಿದವ್ರ ಮೇಲೇನೆ ಆಕ್ಷನ್ ತಗೊಂಡ್ರಿ. ಕೊನೆಗೆ ಯಾವ ಲೆವೆಲ್ಗೆ ಅಂತಂದ್ರೆ ಇಡೀ ಸಮುದಾಯ ಹೊರಗಡೆ ಬಂದು ಮಾತಾಡಿದ್ರು ಕೂಡ ಐ ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್ ತೋರಿಸ್ತಿದ್ದೀರಿ. ಒಂದ್ ಕಡೆ ಇವತ್ತು ಅಹಿಂದ ಸಂಘಟನೆ ಹೊರಗಡೆ ಬಂದು ನಾವು ಸಪ್ರೇಟ್ ಪಕ್ಷ ಕಟ್ತೀವಿ ಅಂದ ತಕ್ಷಣ ನೀವೆಲ್ಲ ಪಟ್ 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 ಪಟ ಅಂತ ಎದ್ಬಿಟ್ರಲ್ಲ ನೀವು. ಅಂದ್ರೆ ಮುಸಲ್ಮಾನರು ಅಷ್ಟು ಕನಿಷ್ಠ ಬೇರೆ ಸಮುದಾಯಗಳು ಮತ್ತಿನ್ನೇನು ರಿಯಾಕ್ಷನ್ಸ್ ಏನು? ಸಿದ್ದರಾಮಯ್ಯನವ್ರ ರಿಯಾಕ್ಷನ್ ಏನು? ನಾಟ್ ಇವನ್ ಸಿಂಗಲ್ ರಿಯಾಕ್ಷನ್. ಯಾವ ತಮ್ಮ ನಾಯಕರನ್ನ ಜಮೀರ್ ಅಹಮದ್ ಖಾನ್ ನ ನಂಬಲಿಲ್ಲ, ಸಲೀಂ ಅಹಮದ್ ನ ನಂಬಲಿಲ್ಲ, ರಿಜ್ವಾನ್ ಅರ್ಷದ್ ನ ನಂಬಲಿಲ್ಲ, ತನ್ವೀರ್ ಸೇಠ್ ನ ನಂಬಲಿಲ್ಲ, ಯಾರನ್ನೂ ನಂಬಲಿಲ್ಲ. ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಅಂತ ನಂಬಿದಂತ ಸಮುದಾಯಕ್ಕೆ ಒನ್ ಸಿಂಗಲ್ ಸ್ಟೇಟ್ಮೆಂಟ್. ಓಕೆ, ಈಗ ನೋಡಿ, ಈ ಸ್ಟೇಟ್ಮೆಂಟ್ಗಳಿಂದ ಆಗೋದಿಲ್ಲ. ಚಿಕ್ಕ ಅಂಕಿಅಂಶ 10 ಸೆಕೆಂಡ್ಸ್ ಟೈಮ್ ಕೊಡಿ. ಹೆಲ್ಪ್ಲೆಸ್. ಕೇಳಿ, 9 ಜನ ಶಾಸಕರಿದ್ದಾರೆ, 2 ಮಂತ್ರಿಗಳಿದ್ದಾರೆ, 4 ಜನ MLC-ಗಳಿದ್ದಾರೆ, 12 ಜನ ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ, ಒಬ್ರು ರಾಜ್ಯಸಭಾ ಸದಸ್ಯರಿದ್ದಾರೆ, ಚೀಫ್ ವಿಪ್ ಇದ್ದಾರೆ, ಸ್ಪೀಕರ್ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಅವಕಾಶಗಳು ಹಿಂದೆನೂ ಕೊಟ್ಟಿದ್ದೀವಿ, ಈಗಲೂ ಕೊಡ್ತೀವಿ, ಮುಂದೆನೂ ಕೊಡ್ತೀವಿ. ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಅವ್ರಿಗೆ ವಿರುದ್ಧವಾಗಿ ಏನೋ ಮಾಡ್ತಾ ಇದ್ದಾರೆ. ಆ ಥರ ಇಲ್ಲ. ಸಿದ್ದರಾಮಯ್ಯ ಸುಮ್ಮನೆ ಮಾತಾಡ್ಲಿಕ್ಕೆ ಅಂತ ಅವಕಾಶ ಹೋಗೋದಿಲ್ಲ. ಆದರೆ ಅವ್ರಿಗೆ ಎಲ್ಲಿ ಸ್ಥಾನಮಾನವನ್ನ ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಎಲ್ಲಿ ಗೌರವ ಕೊಡಬೇಕು, ಆ ಗೌರವವನ್ನ ಕೊಟ್ಟೇ ಕೊಡ್ತಾರೆ. ಇಲ್ಲ ಇಲ್ಲ, ಆ ರೀತಿ ಇಲ್ಲ. ಏನ್ ಸುಮ್ಮನೆ ಅಲ್ಲ, ರಾಜಕಾರಣಕ್ಕೋಸ್ಕರ ಮಾಧ್ಯಮಗಳ ಆಹಾರಕ್ಕೋಸ್ಕರ ಕೊಡ್ಬೇಕಾ? ದೊಡ್ಡಯ್ಯ ಅವರು ಏನ್ರಿ ನಿಮ್ ಸಂಘಟನೆ ಅಹಿಂದ ಸಂಘಟನೆ ಒಬ್ಬ ನಾಯಕ ಕೆಳಗಿಳಿತಿದ್ದಾನೆ ಅಂದ್ರೆ ಪುಸ್ತಕ ಬಂದ್ಬಿಡುತ್ತೆ. ಒಬ್ಬ ನಾಯಕ ಮುಖ್ಯಮಂತ್ರಿ ಆಗಬೇಕು ಅನ್ನುವಾಗ ಬಂದ್ಬಿಡುತ್ತೆ. ಬೇರೆ ಟೈಮಲ್ಲಿ ನಿಮ್ಮ ಸಂಘಟನೆಗಳು ಹೋರಾಟ ಮಾಡಲ್ಲ ಸಮುದಾಯದ ಪರವಾಗಿ? ಇಲ್ಲ ಮೇಡಮ್, ಈಗ ಅದು ತಪ್ಪು ಕಲ್ಪನೆ. ಈಗ ಒಬ್ಬ ನಾಯಕನಿಗೋಸ್ಕರ ಹೋರಾಟ ಮಾಡ್ಬೇಕು, ಒಬ್ಬ ನಾಯಕನ ಕೆಳಗಿಳಿಸ್ಬೇಕು, ಒಂದ್ ನಾಯಕನ ಮೇಲೆತ್ಬೇಕು ಅನ್ನೋ ಪ್ರಶ್ನೆ ಅಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ನ ವಕ್ತಾರರು ಮಾತಾಡ್ತಾ ಇರ್ತಕ್ಕಂಥ ವಾದ ಇದೆಯಲ್ಲ, ನಾವು ನಿಮ್ಮನ್ನ ಗುಲಾಮರಾಗಿ ಇಟ್ಕೊಂಡಿರ್ತೀವಿ, ನೀವೆಲ್ಲ ಮೂಲೆಯಲ್ಲಿ ಅಧಿಕಾರ ರಾಜಕೀಯ ಅಧಿಕಾರ ರಾಜಕೀಯದ ಪವರ್ ಪಾಲಿಟಿಕ್ಸ್ ಅಲ್ಲಿ ಏನಿರ್ಬೇಕಾದ್ರೂ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟೇ ನಿಮಗೆ ಕೆಲಸ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಇರ್ಲಿ, ಅವ್ರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಈ ಸಮುದಾಯಗಳು ಯಾವ ರೀತಿಯಾದ ಪಾಠ ಕಲಿಸುತ್ತೆ. ದುರಂತ ಏನಂದ್ರೆ ಇಲ್ಲಿ JDS ವಕ್ತಾರರು ಮತ್ತೆ ಬಿಜೆಪಿ ಮತ್ತೆ JDS ವಕ್ತಾರರು ಇವತ್ತು ಅಹಿಂದ ಪರ ಮಾತಾಡ್ತಾ ಇರ್ತಕ್ಕಂಥ ನಮ್ಗೆಲ್ಲೋ ಒಂದು ರೀತಿಯಾದಂತ ಖುಷಿ. ಯಾಕಂದ್ರೆ ಕಾಂಗ್ರೆಸ್ ಅನ್ನ ಅಟ್ಲೀಸ್ಟ್ ಅವ್ರ ಕಾಂಪೌಂಡ್ ಒಳಗಡೆ ಈ ಸಮುದಾಯಗಳನ್ನ ಬಿಟ್ಕೊಂಡಿದೆ. ಬಿಜೆಪಿ ಮತ್ತು JDS ಕಾಂಪೌಂಡ್ ಒಳಗೆ ಬಿಟ್ಟಿಲ್ಲ ನಮ್ಮನ್ನೆಲ್ಲೋ ಬಹಳ ದೂರದಲ್ಲಿಟ್ಟು ನೀವು ಹಂಗೆ ಹಿಂದೆ ವೆಂಕಯ್ಯ ನಾಯ್ಡು ಹೇಳ್ತಾ ಇದ್ರು ದೂರ ಸೆ ಬಿಜೆಪಿ ಗೊತ್ತಿಲ್ಲ. JDS ಪಾರ್ಟಿ ಅವಾಗವಾಗ ಬಾಗಿಲು ತೆಗೆದು ಅವಾಗವಾಗ ಮುಚ್ಚಿ ಅವಾಗವಾಗ ತೆಗೆದು ಅವಾಗವಾಗ ಒಳಗೆ ಬಿಟ್ಕೊಳ್ಳೋದು ಹೊರಗೆ ಕಳ್ಸೋದು ಮಾಡ್ತಿದೆ ಸರ್. ಆನ್ ಅಂಡ್ ಆಫ್ ಇದೆ ಪಾಪ. ಅವ್ರ ಬಗ್ಗೆ ನೀವು ಹಂಗ್ ಮಾತಾಡೋದು ಅಲ್ಲ. ನಾನ್ ನಿಮ್ಗೆ ಏನ್ ಹೇಳಕ್ ಹೊಂಟೆ ಅಂದ್ರೆ, ನೀವು ಅಂಕಿಅಂಶಗಳನ್ನ ನೋಡಿ. ಅವ್ರು ಕೊಟ್ಟಿರ್ತಕ್ಕಂಥ ಎಷ್ಟು OBC-ಗಳು ಟಿಕೆಟ್ ಕೊಟ್ಟಿದ್ದಾರೆ, ಎಷ್ಟು ಅಹಿಂದ ವರ್ಗಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋ ಅಂಕಿಅಂಶಗಳ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಹೊರತು ಯಾಕೆ ಅವ್ರು ನಮ್ಗೆ ದೂರ ಇಟ್ಟಿದ್ದಾರೆ ಅನ್ನೋದಕ್ಕೆ ಆ ರೀತಿಯಾದಂತ ಉದಾಹರಣೆ ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ದೇವೇಗೌಡರು ಆ ವಿಚಾರದಲ್ಲಿ ದೂರ ಇಟ್ಟಿದ್ದಾರೆ ಅಂತ ನನಗೆ ಅನ್ಸಲ್ಲ. ಸಂದರ್ಭಗಳು ಅವ್ರಿಗೆ ಪೂರಕವಾಗಿಲ್ಲದೆ ಇರಬಹುದು. ಮಾತನ್ನ ಬಿಟ್ಬಿಡಿ, ನಾನು ಹೇಳ್ತಕ್ಕಂಥ ಮಾತನ್ನ ಬಿಟ್ಬಿಡಿ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸನ್ಮಾನ್ಯ ಕುಮಾರಸ್ವಾಮಿ ರವರು ನಿಮ್ಗೊಂದು ಉದಾಹರಣೆ ಕೊಡ್ತಾರೆ. ಸರ್ಕಾರ ಬಂದು ಇನ್ನೂ 1 ತಿಂಗಳೇ ಆಗಿರಲ್ಲ, ಆಯಕಟ್ಟಿನ ಪ್ರದೇಶದಲ್ಲಿ ಬರೀ ಒಂದೇ ಸಮುದಾಯದ ಅಧಿಕಾರಿಗಳನ್ನ ತಂದು ಕೂರ್ಸ್ಕೊಬಿಟ್ಟಿದ್ದಾರೆ ಅಂತೇಳಿ. ಇದು ಏನ್ ಸೂಚಿಸುತ್ತೆ ಗೊತ್ತಾ? ಅವರ ಮಾನಸಿಕತೆ ಹಿಂದುಳಿದ ವರ್ಗಗಳಿಗೆ. ಅಹಿಂದ ಅಂದ್ರೆ ಕೇವಲ ಕುರುಬ ಸಮುದಾಯ ಅಂತ ತಾವ್ ಯಾಕೆ ಭಾವಿಸ್ತಾ ಇದ್ದೀರಿ?
ಇಲ್ಲ ಅವರೇ ಕೊಟ್ಟಿರ್ತಕ್ಕಂಥ ಅಲ್ಲ, ಹೇಳಿಕೆ ಇದೆ, ನಾನು ಅಹಿಂದ ಅಂದ್ರೆ ಕೇವಲ ಕೊಟ್ಟಿರ್ತಕ್ಕಂಥದ್ದಲ್ಲ. ಕುರುಬ ಸಮುದಾಯ ಇದು ಮಾತ್ರನಾ? ಅವರ ಮನಸ್ಥಿತಿ, ಅವರ ಮನಸ್ಥಿತಿಯ ಹಿಂದುಳಿದ ವರ್ಗಗಳ ಬಗ್ಗೆ ಇರತಕ್ಕಂಥ ಮನಸ್ಥಿತಿಯನ್ನು ಸೂಚಿಸುತ್ತೆ. ಅವ್ರು ಯಾವತ್ತೂ ಅಹಿಂದ ಪರ ಇರ್ಲಿಲ್ಲ. ನೀವೇ ಗೊತ್ತಿದೆ ಹಿಂದೆ ಮಾತಾಡ್ತೀನಿ ದೊಡ್ಡಯ್ಯ, ನೀವು ಆರಂಭದಲ್ಲಿ ಕೇಳಿಸ್ಕೊಳ್ಳಿ ಹಿರಿಯರಿದ್ದೀರಾ ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಆಯ್ತು, ಇವಾಗ ಕೇಳಿಸ್ಕೊಳ್ಳಿ ದೊಡ್ಡಯ್ಯ. ಆಯ್ತು, ಈಗ ಇಬ್ರು ಮಾತಾಡ್ತಿದ್ರೆ ಮೆಸೇಜ್ ಪಾಸ್ ಆಗಲ್ಲ. ಹಿರಿಯರಿದ್ದೀರಾ ದೊಡ್ಡಯ್ಯವರೇ, ಹಿರಿಯರಿದ್ದೀರಾ ಕೇಳಿಸ್ಕೊಳ್ಳಿ. ಆಯ್ತು, ಕೇಳಿಸ್ಕೊಳ್ಳಿ ದೊಡ್ಡಯ್ಯವರೇ, ಹಿರಿಯರಿದ್ದೀರಾ ಕೇಳಿಸ್ಕೊಳ್ಳಿ. ಈಗ ನೀವು ಮಾತಾಡಿದ್ರಿ, ಅಹಿಂದಗಳ ಬಗ್ಗೆ ಮಾತಾಡಿದ್ರಿ, ನಾವು ಮಾತಾಡಿದ್ವಿ. ನೀವು ಕಾಂಗ್ರೆಸ್ ವಿರೋಧಿಸಿದಾಗ ನೀವು ಕರೆಕ್ಟ್ ಅಂತ ಹೇಳಿದೆ, ಹಾಗಂದ್ಬಿಟ್ಟು ನೀವು ಬೇರೆ ಪಕ್ಷ ಹೇಳ್ತಿದ್ದಾಗ ನಿನ್ನ ನಾನು ತಗೊಳಕ್ ಹೋಗಲ್ಲ. ಅಹಿಂದ ಅಂತ ಹೇಳ್ತಿದ್ದೀರಾ ದೊಡ್ಡಯ್ಯವರೇ. ದಯಮಾಡಿ ನನ್ನ ಮಾತನ್ನ ಒಂದ್ 10 ಸೆಕೆಂಡ್ ಕೇಳಿಸ್ಕೊಳ್ಳಿ ದೊಡ್ಡಯ್ಯವರೇ. ಆನೇಕಲ್ ದೊಡ್ಡಯ್ಯವರೇ 10 ಸೆಕೆಂಡ್ ಕೇಳಿಸ್ಕೊಳ್ಳಿ. ಇದೇ ಅಂದ್ರಲ್ಲ ಕುಮಾರಣ್ಣವರು ದೇವೇಗೌಡರು ಅಂತ ಅಂದ್ರಲ್ಲ, ಇವತ್ತೇನ್ ಕಾಂಗ್ರೆಸ್ ಅಲ್ಲಿ ಅಹಿಂದ ನಾಯಕರು ಅಂತ ಓಡಾಡ್ತಿದ್ದಾರೆ ಅವ್ರು ಎಲ್ಲರೂ ಜಾತ್ಯತೀತ ಜನತಾದಳದಲ್ಲಿ ಜನತಾ ಪರಿವಾರದಲ್ಲಿ ಬೆಳೆದೋದವರು. ನಿಮ್ನ ಬೆಳೆಸ್ಬಿಟ್ಟು, ಈಗ ದೊಡ್ಡಯ್ಯವ್ರನ್ನ ಬೆಳೆಸ್ಬಿಟ್ಟು ನಿಮ್ನ ಉನ್ನತ ಹುದ್ದೆ ಕಳಿಸಿ ಶಾಸಕರನ್ನ ಮಾಡಿ, ಸಚಿವರನ್ನ ಮಾಡಿ, ಸಂಸದರನ್ನ ಮಾಡಿ, ನೀವು ಮನೆ ಬಿಟ್ಟು ಹೋದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ಅಗ್ಗಾಪಟ್ಟು ನಿಮ್ನ ಕಟ್ಕೊಳಕ ಕೂರಕ್ಕಾಗತ್ತ ದೊಡ್ಡಯ್ಯ? ಮಾಡಬಾರ್ದು ದೊಡ್ಡಯ್ಯವ್ರೆ. ನೀವು ನಿಮ್ ಮನೆಗೆ ಒಬ್ಬ ತುಂಬಾ ನಿಮ್ಮ ಅನ್ಯೋನ್ಯವಾಗಿ ಬೆಳೆಸಿ ನಿಮ್ ಎಲ್ಲ ಆದ್ಮೇಲೆ ನಿಮ್ ತಂದೆ ತಾಯಿಗೆ ಮೋಸ ಮಾಡಿ ಮನೆಗೆ ಬಾಗ್ಲಾಕ ಅಲ್ಲ, ಹಂಗೆಲ್ಲ ಈಗ ಆ ಪಾಯಿಂಟ್ ನನ್ನ ಅಬ್ಜೆಕ್ಷನ್ ಇದೆ. ನೀವು ಮೊದಲು ಕಾಂಗ್ರೆಸ್ ಜೊತೆ ಇದ್ರಿ, ಈಗ ಬಿಜೆಪಿ ಜೊತೆ ಇದ್ದೀರಿ. ನಿಮ್ಗೆ ಅನುಕೂಲ ಸಿಂಧು ರಾಜಕಾರಣ ಆಸ್ ದೇವೇಗೌಡರು ಕುಮಾರಸ್ವಾಮಿ ಮಾಡಬಹುದು. ಆದ್ರೆ ನಿಮ್ ಪಾರ್ಟಿಯಲ್ಲಿರುವಂತ ಲೀಡರ್ ಬೆಟರ್ ಫಾರ್ಚೂನ್, ಬೆಟರ್ ಫ್ಯೂಚರ್ಗೋಸ್ಕರ ಬೆಟರ್ ಪಾರ್ಟಿನ ಅವ್ರ ಆಪ್ಷನ್ ಅಂತ ತಿಳ್ಕೊಂಡು ಹೋದ್ರೆ ಅದ್ ಹೆಂಗ್ ತಪ್ಪು ಅಂತ ಹೇಳ್ತೀರಿ? ಸರ್, ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಹರಿಯುವ ನೀರು. ಈಗ ದೊಡ್ಡಯ್ಯವ್ರು ಹೇಳ್ದಂಗೆ ನೀವು ಈ ಮಾತನ್ನ ವಾಪಸ್ ತಗೋಬೇಕು ದೊಡ್ಡಯ್ಯವ್ರೆ. ಸನ್ಮಾನ್ಯ ದೊಡ್ಡಗೌಡರು ಕುಮಾರಣ್ಣವರು ಯಾವತ್ತೂ ಅಹಿಂದವ್ರನ್ನ ಬಿಟ್ಟೆ ಕೊಟ್ಟಿಲ್ಲ. ನೀವು ಇತಿಹಾಸ ತಗೊಂಡು ನೋಡಿ, 70, 80, 90 ದಶಕ ನೀವು ತಿಳ್ಕೊಂಡ್ ಬಂದು ಮಾತಾಡಿ. ದೇವೇಗೌಡರು ಎಷ್ಟು ಅಹಿಂದ ನಾಯಕರನ್ನ ಹುಟ್ಟಾಕಿದ್ದಾರೆ ಈ ರಾಜ್ಯದಲ್ಲಿ ಅಂತ. ವಿಚಾರದಲ್ಲಿ ನಿಮ್ಮ ಟೋನ್ ಸ್ವಲ್ಪ ಬದಲಾಗಿದೆ ಈಗ. ಯಾಕೆಂದ್ರೆ ಬಿಕಾಸ್ ಆಫ್ ಬಿಜೆಪಿ ಮಾತು ವಾಪಸ್ ತಗೊಳ್ಳಿ ದೊಡ್ಡಯವರೇ. ಇದೊಂದು ನಾನು ಒಪ್ಕೊಳ್ಳಲ್ಲ. ಅಹಿಂದ ನಾಯಕರುಗಳನ್ನ ಬೆಳೆಸಿದ ದೇವೇಗೌಡರು. ಸುಮ್ಮನೆ ಬಾಯಿ ಬಂದ್ಬಿಟ್ಟು ಏನೇನೋ ಮಾತಾಡಕ್ ಹೋಗ್ಬಿಡಿ. ನೀವು ಅವಾಗ್ಲೂ ಕೇಳಿಸ್ಕೊಂತ ಇದ್ದೀರಿ. ಕರೆಕ್ಟ್ ಆಗಿ ಮಾತಾಡಿ. ಸನ್ಮಾನ್ಯ ದೊಡ್ಡಗೌಡರು ಎಷ್ಟು ಜನ ನಾಯಕರು ಬೆಳೆಸಿದ್ದಾರೆ ಗೊತ್ತೇನ್ರಿ? ಆನೇಕಲ್ ದೊಡ್ಡಯ್ಯವ್ರೆ, ಅಹಿಂದ ನಾಯಕರು ಎಷ್ಟು ಜನ ಬಂದಿದ್ದಾರೆ ಈ ರಾಜ್ಯದಲ್ಲಿ ಅಂತ ಗೊತ್ತಿದಾರ ನಿಮ್ಗೆ? ಮೊಪೆಡ್ ಇರ್ಲಿಲ್ಲ, ಸತ್ಯವಾಗ್ಲೂ ನಾನು ಹೇಳ್ತೀನಿ ಕೇಳಿ. ಮೊಪೆಡ್ ಇರ್ಲಿಲ್ಲ. ಪರಿಷತ್ ಚುನಾವಣೆ ಶಾಸಕರು ಮಾಡ್ತೀವಿ, ಸಂಸದರು ಮಾಡ್ತೀವಿ, ಸಚಿವರು